ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಸ್ಪೆಷಲ್ ರೆಸಿಪಿಯನ್ನು ನಾನು ಇವತ್ತು ಮಾಡ್ತಿದ್ದೀನಿ. ಮನೆಯಲ್ಲಿ ಇರುವಂತಹ ಕೇವಲ 2ರಿಂದ 3 ಸಾಮಗ್ರಿಗಳನ್ನು ಯೂಸ್ ಮಾಡಿ ನಾನಿವತ್ತು ವೆನಿಲಾ ಐಸ್ ಕ್ರೀಮನ್ನು ಮಾಡ್ತಿದ್ದೀನಿ. ಈ ಬೇಸಿಗೆಯಲ್ಲಿ ಈ ತರಹದ ತಂಪಾದ ಐಸ್ ಕ್ರೀಮನ್ನೊಮ್ಮೆ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟವಾಗುತ್ತೆ. ಅದನ್ನು ಹೇಗೆ ಮಾಡೋದು ನಾನಿವಾಗ ತೋರಿಸ್ತೀನಿ. ನಾನಿವಾಗ ಹಾಲಿನ ಪೌಡ್ರನ್ನು ಯೂಸ್ ಮಾಡಿ ಈ ಐಸ್ ಕ್ರೀಮನ್ನು ಮಾಡ್ತಿದ್ದೀನಿ. 2 ಕಪ್ನಷ್ಟು ಹಾಲಿನ ಪೌಡ್ರನ್ನು ತೆಗೆದುಕೊಂಡಿದ್ದೀನಿ. ನೀವು ಯಾವ ಕಪ್ ಅಳತೆಯಲ್ಲಿ ಮೆಜರ್ಮೆಂಟಲ್ಲಿ ತೊಗೋತೀರಾ ನೀವು ತೊಗೋಬೋದು. ನಾನು ಈ ಕಪ್ಪಲ್ಲಿ 2 ಕಪ್ಪಷ್ಟು ಹಾಲಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಗಟ್ಟಿ ಹಾಲನ್ನು ಯೂಸ್ ಮಾಡಿ ಆದರೂ ನೀವು ಈ ವೆನಿಲಾ ಐಸ್ ಕ್ರೀಮನ್ನು ಮಾಡ್ಬೋದು. ನಾನಿವತ್ತು ಸ್ಪೆಷಲ್ಲಾಗಿ ನಂದಿನಿ ಹಾಲಿನ ಪೌಡ್ರನ್ನು ಯೂಸ್ ಮಾಡಿ ಈ ಐಸ್ ಕ್ರೀಮನ್ನು ಮಾಡ್ತಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಅರ್ಧ ಕಪ್ ನೀರನ್ನು ಇದಕ್ಕೆ ಸೇರಿಸ್ತೀನಿ. ಹಾಲು ಬಹಳ ಗಟ್ಟಿಯಾಗಿದೆ, ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ ನೀರನ್ನು ಸೇರಿಸಿ ಮತ್ತೆ ಚೆನ್ನಾಗಿ ಬೀಟ್ ಮಾಡ್ತಿದ್ದೀನಿ. ನೀವು ತುಂಬಾ ಗಟ್ಟಿಯಾಗಿರುವಂಥ ಹಾಲನ್ನು ಯೂಸ್ ಮಾಡಿ ನೀವು ಈ ಐಸ್ ಕ್ರೀಮನ್ನು ಮಾಡ್ಬೋದು. ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೀನಿ. ನೋಡಿ ಎಷ್ಟೊಂದು ಗಟ್ಟಿಯಾಗಿದೆ ಅಂತ ನೋಡಿದರೆ ಗೊತ್ತಾಗುತ್ತೆ. ಹಾಗೆ ಮಾರ್ಕೆಟ್ನಲ್ಲಿ ಸಿಗುವಂಥ ನಾನಿಲ್ಲಿ ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರನ್ನು ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು ಬಟ್ಲಿಗೆ 4 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ತಿದ್ದೀನಿ. ಕೇವಲ 40ರಿಂದ 50 ರೂಪೀಸ್ಗೆ ಇದು ಸಿಗುತ್ತೆ. ನೀವು ಕಸ್ಟರ್ಡ್ ಪೌಡರ್ ಸಿಗಲಿಲ್ಲ ಅಂದರೆ ಬಾದಾಮ್ ಡ್ರಿಂಕ್ ಪೌಡರ್ ಸಿಗುತ್ತೆ, ಅದನ್ನು ನೀವು ಯೂಸ್ ಮಾಡಿ ಮಾಡ್ಬೋದು. ನಾನಿಲ್ಲಿ 1/4 ಕಪ್ನಷ್ಟು ನೀರನ್ನು ಹಾಕಿ ಈ ಕಸ್ಟರ್ಡ್ ಪೌಡರ್ನ ಇರಲಾರ್ದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಗ್ಯಾಸ್ ಮೇಲೆ ನಿಧಾನವಾಗಿ ಕಾಯಿಸಲಿಕ್ಕೆ ಇಡಬೇಕು. ಒಂದು ಸೈಡು ನಾವು ಕಸ್ಟರ್ಡ್ ಪೌಡರನ್ನು ಮಿಕ್ಸ್ ಮಾಡ್ತಿದ್ದೀವಿ ನೀರನ್ನು ಹಾಕಿ. ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು. ಒಂದು 10ರಿಂದ 15 ನಿಮಿಷಗಳ ಕಾಲ ಹಾಲು ಚೆನ್ನಾಗಿ ಬಾಯ್ಲ್ ಆಗಬೇಕು. ಕೆನೆ ಎಲ್ಲ ಕಟ್ಟುತ್ತೆ, ಹಾಗಾಗಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ನೋಡಿ, ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ಈ ಥರನಾಗಿ ಮನೆಯಲ್ಲಿರುವಂತಹ ಕೇವಲ ಒಂದು 2ರಿಂದ 3 ಐಟಮ್ಸನ್ನು ಬಳಸಿ ನೀವು ವೆನಿಲಾ ಐಸ್ ಕ್ರೀಮನ್ನು ಮಾಡಿಕೊಡ್ಬೋದು. ಈ ಮೆಜರ್ಮೆಂಟಲ್ಲಿ 10ರಿಂದ 15 ಕಪ್ನಷ್ಟು ವೆನಿಲಾ ಐಸ್ ಕ್ರೀಮ್ ಆಗುತ್ತೆ. ಇವಾಗಂತೂ ಮಕ್ಕಳಿಗೆ ಸ್ಕೂಲ್ ರಜೆ ಕೊಟ್ಟಿದೆ. ಈ ಥರನಾಗಿ ಐಸ್ ಕ್ರೀಮನ್ನೊಮ್ಮೆ ಮಾಡಿಕೊಡಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರಬೇಕು. ನೀವು ಹಾಗೆ ಬಿಟ್ಟರೆ ತಳ ಹಿಡಿಯುತ್ತೆ ಹಾಲು, ಹಾಗಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಕೇವಲ ಅರ್ಧ ಗಂಟೆಯಲ್ಲಿ ಈ ವೆನಿಲಾ ಐಸ್ ಕ್ರೀಮನ್ನು ನೀವು ಮಾಡಿ ಮುಗಿಸ್ಬೋದು. ನಿಮಗೆ ವೆನಿಲಾ ಫ್ಲೇವರ್ ಬಿಟ್ಟು ಸ್ಟ್ರಾಬೆರಿ ಅಥವಾ ಪೈನಾಪಲ್ ಫ್ಲೇವರ್ ಇಷ್ಟ ಆದರೆ ಅದನ್ನು ನೀವು ಆ್ಯಡ್ ಮಾಡಿ ಮಾಡ್ಬೋದು. ಯಾರೆಲ್ಲ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಲಿನ ಪೌಡ್ರ್ ಮನೆಯಲ್ಲಿದ್ದರೆ ಈ ಥರನಾಗಿ ನೀವು ಟ್ರೈ ಮಾಡಿ ನೋಡಿ. ನಾನಿಲ್ಲಿ 3/4 ಕಪ್ನಷ್ಟು ಸಕ್ಕರೆಯನ್ನು ಇದಕ್ಕೆ ಹಾಕ್ತಿದ್ದೀನಿ. ನಿಮಗೆ ಟೇಸ್ಟ್ ಅನುಗುಣವಾಗಿ ನೀವು 1 ಕಪ್ ಹಾಕ್ಬೋದು, ಅರ್ಧ ಕಪ್ ಹಾಕ್ಬೋದು. ನಾನಿಲ್ಲಿ ಕರೆಕ್ಟಾಗಿ 3/4 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಿದ್ದೀನಿ. ಯಾವ ಕಪ್ಪಲ್ಲಿ ನಾನು ಹಾಲಿನ ಪೌಡ್ರನ್ನ ತೆಗೆದುಕೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ನಾನು 3/4 ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಹಾಕಿ ಚೆನ್ನಾಗಿ ಕರಗಿಸಿದ್ದೀನಿ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕಸ್ಟರ್ಡ್ ಪೌಡರ್ ಮಿಕ್ಸನ್ನು ಇದಕ್ಕೆ ಹಾಕಬೇಕು. ನೋಡಿ, ಈ ಥರ ಗಟ್ಟಿ ಆಗ್ತಾ ಬರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಳ ಹಿಡಿಲಾರ್ದಾಗೆ. ಹಾಲು ಚೆನ್ನಾಗಿ ಕುದಿ ಬಂದಿರುತ್ತಲ್ಲ, ಇದನ್ನು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೊರಗಡೆ 30-40 ರೂಪಾಯಿ ಕೊಟ್ಟು ಈ ಥರ ಐಸ್ ಕ್ರೀಮ್ ತಿನ್ನೋ ಬದಲು ಅದೇ ಕಸ್ಟರ್ಡ್ ಪೌಡರ್ ತಂದು ನಾವು 10ರಿಂದ 20 ಕಪ್ನಷ್ಟು ನಾವು ಐಸ್ ಕ್ರೀಮನ್ನು ಮಾಡ್ಬೋದು. ಗ್ಯಾಸನ್ನು ಆಫ್ ಮಾಡಲಿ, ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. 1 ಅವರ್ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಫುಲ್ ಕೂಲ್ ಆಗಬೇಕು ಇದು. ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಇದನ್ನು ಆನ್ ಆಫ್ ಮಾಡ್ತಾ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಬಂದಿದೆ. ಎಷ್ಟು ಥಿಕ್ನೆಸ್ ಆಗಿ ಬಂದಿದೆ ಟೆಕ್ಸ್ಚರು ಅಂತ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಇದನ್ನು ನಾನಿವಾಗ ಒಂದು ಬೌಲ್ಗೆ ಹಾಕ್ತಿದ್ದೀನಿ. ತುಂಬಾ ಸಿಂಪಲ್ ಮಾಡೋದು. ನೀವು ಒಂದ್ಸಲ ಇದೇ ರೀತಿಯಾಗಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು 2 ಬ್ಯಾಚನ್ನಾಗಿ ಈ ಮಿಕ್ಸಿಯನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಥಿಕ್ನೆಸ್ ಬಂದಿದೆ. ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನೀವು ಟೂಟಿ ಫ್ರೂಟಿಯನ್ನು ಹಾಕ್ಬೋದು. ನಾನಿಲ್ಲಿ ಟೂಟಿ ಫ್ರೂಟಿಯನ್ನು ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಿಮಗೆ ಬೇಡವಾದರೆ ಸ್ಕಿಪ್ ಮಾಡ್ಬೋದು.
ನೀವು ಐಸ್ ಕ್ರೀಮ್ ಆದಮೇಲೆ ಮೇಲ್ಗಡೆ ಹಾಕ್ಕೊಂಡು ಗಾರ್ನಿಷ್ಗೆ ತಿನ್ಬೋದು. ಹಾಗೆ ಮತ್ತು ನಾನಿಲ್ಲಿ ಮೇಲ್ಗಡೆ ಹಾಕ್ತಿದ್ದೀನಿ ನೋಡಿ. ಈ ಥರ ಹಾಕಿ ನಾನು ಓವರ್ ನೈಟ್ ಫ್ರೀಝರ್ನಲ್ಲಿ ಇಟ್ಟಿದ್ದೀನಿ. ಇಲ್ಲವಾದರೆ 6ರಿಂದ 7 ತಾಸು ನೀವು ಫ್ರೀಝರ್ನಲ್ಲಿ ಇಡಬೇಕು. ನೋಡಿ ಇವಾಗ ಫ್ರೀಝರ್ನಲ್ಲಿ ಇಟ್ಟು ಐಸ್ ಕ್ರೀಮ್ ರೆಡಿಯಾಗಿದೆ. ನೋಡಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಕೇವಲ 2 ಕಪ್ ಹಾಲಿನ ಪೌಡ್ರಿಂದ ಈ ಥರನಾಗಿ ನಾವು ಐಸ್ ಕ್ರೀಮನ್ನು ಮಾಡಿದ್ದೀನಿ. ನೋಡಿ ಹಾಗೆ ಬೆಣ್ಣೆ ಥರ ಕಾಣ್ತಿದೆ, ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸ್ಮೂತಾಗಿ ಬಂದಿದೆ. ಇದೇ ಥರನಾಗಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕೇವಲ ಹಾಲಿನ ಪೌಡರಿಂದ ಈ ಐಸ್ ಕ್ರೀಮನ್ನು ಮಾಡಿ ತೋರಿಸಿದ್ದೀನಿ. ಈ ಬೇಸಿಗೆಯಲ್ಲಿ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಈ ಐಸ್ ಕ್ರೀಮನ್ನು ಒಂದ್ಸಲ ಮಾಡಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುವ ವೆನಿಲಾ ಐಸ್ ಕ್ರೀಮ್. ನೀವು ಒಂದ್ಸಲ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಕೀಪ್ ಶ್ರೀ ಕುಕಿಂಗ್ ಚಾನಲ್. ಥ್ಯಾಂಕ್ ಯು.